ನಮಸ್ಕಾರ ಗೆಳೆಯರೆ, ಫಿನ್ ಏಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸ್ಕ್ರೀನರ್ ವೆಬ್ಸೈಟನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಒಳ್ಳೆಯ ಸ್ಟಾಕ್ಸನ್ನು ಹುಡುಕೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನೀವು ಇನ್ನೂ ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿಲ್ಲ ಅಂದರೆ ಕೆಳಗಡೆ ಲಿಂಕ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುವಂಥ ಲಿಂಕನ್ನು ಉಪಯೋಗ ಮಾಡಿಕೊಂಡು ನೀವು ಡಿಮೆಟ್ ಅಕೌಂಟನ್ನು ಓಪನ್ ಮಾಡ್ಬೋದು, ಇನ್ವೆಸ್ಟ್ಮೆಂಟನ್ನು ರೈಟ್ ಅವೇ ಶುರು ಮಾಡ್ಬೋದು. ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ಕ್ರೀನರ್ ವೆಬ್ಸೈಟನ್ನು ಉಪಯೋಗ ಮಾಡಿ ಒಂದು ಒಳ್ಳೆಯ ಸ್ಟಾಕನ್ನು ಯಾವ ರೀತಿ ಹುಡುಕೋದು ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ ನಾವು ಗೂಗಲ್ನಲ್ಲಿ ಹೋಗಿ ಸ್ಕ್ರೀನರ್ ಅಂತ ಸರ್ಚ್ ಮಾಡಿದ್ದೀವಿ. ಸ್ಕ್ರೀನರ್ ಅಂತ ಸರ್ಚ್ ಮಾಡಿದ ಮೇಲೆ ನಿಮಗೆ ಈ ಥರದ ಒಂದು ಇಂಟರ್ಫೇಸ್ ಕಂಡು ಬರುತ್ತೆ. ನಿಮಗೆ ಯಾವ ಕಂಪನಿ ಬೇಕು ಅಥವಾ ಇದರಲ್ಲಿ ಬಹಳಷ್ಟು ಬೇರೆ ಬೇರೆ ಫೀಚರ್ಸ್ ಇದ್ದಾವೆ. ಎಲ್ಲ ಒಂದು ಫೀಚರ್ಸ್ ಬಗ್ಗೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನೀವು ಸ್ಕ್ರೀನರ್ ಅಂತ ಸರ್ಚ್ ಮಾಡಿದ ಮೇಲೆ ನಿಮಗೆ ಈ ಥರದ ಒಂದು ಇಂಟರ್ಫೇಸ್ ಕಂಡು ಬರುತ್ತೆ. ಇಲ್ಲಿ ಹೋಮ್ ಇದೆ, ಹೋಮ್ಗೆ ಸರ್ಚ್ ಮಾಡಿದ್ರೆ ಈ ಥರ ಇದೆ. ನೆಕ್ಸ್ಟ್ ಇಲ್ಲಿ ಸ್ಕ್ರೀನ್ಸ್ ಇದ್ದಾವೆ. ಸ್ಕ್ರೀನ್ಸ್ ಅಂದರೆ ಈಗ ಕೆಲವೊಂದಿಷ್ಟು ಪಾಪ್ಯುಲರ್ ಸ್ಕ್ರೀನ್ಸನ್ನು ಇವರು ಇಲ್ಲಿ ತೋರಿಸಿದ್ದಾರೆ. ಪಾಪ್ಯುಲರ್ ಥೀಮ್ಸ್ ಆಗಿರ್ಬೋದು, ಪಾಪ್ಯುಲರ್ ಫಾರ್ಮುಲಾಸ್ ಆಗಿರ್ಬೋದು, ಪ್ರೈಸ್ ಆರ್ ವ್ಯಾಲ್ಯೂಮ್, ಕ್ವಾರ್ಟರ್ಲಿ ರಿಸಲ್ಟ್ಸ್, ಈ ತರಹದ ಕೆಲವೊಂದಿಷ್ಟು ಸ್ಕ್ರೀನ್ಸ್ ಇದ್ದಾವೆ. ನೀವು ಫಸ್ಟ್ ಏನು ಮಾಡ್ತೀರಾ ಅಂದರೆ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಫಸ್ಟ್ ಇಲ್ಲಿರುವಂತಹ ಸ್ಟಾಕ್ ಸ್ಕ್ರೀನ್ಸ್ ಏನಿದಾವಲ್ಲ ಅವೆಲ್ಲವನ್ನು ಒಂದ್ಸರಿ ಓಪನ್ ಮಾಡಿ ನೋಡಿ. ಇಲ್ಲಿ ಲೆಫ್ಟ್ ಸೈಡ್ ಕಾರ್ನರ್ಲಿ ತೋರಿಸ್ತಾ ಇದ್ದಾರಲ್ಲ, ಲೆಫ್ಟ್ ಸೈಡ್ನಲ್ಲಿ ಇರುವಂತಹ ಎಲ್ಲ ಸ್ಕ್ರೀನ್ಸನ್ನು ಓಪನ್ ಮಾಡಿ ನೋಡಿ. ನಿಮ್ಗೆ ಇನ್ನೂ ಬೇಕಾದರೆ ಕೆಳಗಡೆ ಬಂದ ಮೇಲೆ ಇಲ್ಲಿ ಶೋ ಆಲ್ ಸ್ಕ್ರೀನ್ಸ್ ಅಂತಿದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ, ಬೇರೆ ಬೇರೆ ಇನ್ನೂ ಬಹಳಷ್ಟು ಏನಿದ್ದಾವೆ ಈ ಒಂದು ವೆಬ್ಸೈಟ್ನಲ್ಲಿ ಬಹಳಷ್ಟು ಸ್ಕ್ರೀನ್ಸ್ ಇದ್ದಾವೆ. ಅದನ್ನು ಉಪಯೋಗ ಮಾಡಿಕೊಂಡು ನೀವು ಒಳ್ಳೆಯ ಸ್ಟಾಕನ್ನು ಹುಡುಕ್ಬೋದು. ಇನ್ನು ಬ್ಯಾಕ್ ಬಂದು ನಾನು ಇಲ್ಲಿ ನೋಡಿದರೆ ಸೆಕ್ಟರ್ ವೈಸ್ ಇಲ್ಲಿ ಕಂಪನಿಗಳನ್ನು ಅವರು ಡಿವೈಡ್ ಮಾಡಿದ್ದಾರೆ. ಸ್ಟಾಕ್ ಮಾರ್ಕೆಟ್ನಲ್ಲಿರುವಂಥ ಕಂಪನಿಗಳು ಬೇರೆ ಬೇರೆ ಸೆಕ್ಟರ್ಗೆ ಒಂದು ರಿಲೇಟೆಡ್ ಇರ್ತವೆ. ಆ ಎಲ್ಲ ಸೆಕ್ಟರ್ಗಳು ಯಾವ್ಯಾವ ಒಂದು ಸೆಕ್ಟರ್ಗಳಲ್ಲಿ ಯಾವ್ಯಾವ ಕಂಪನಿ ಬರ್ತದೆ ಅನ್ನೋದನ್ನು ನೀವು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೋಡ್ಕೋಬೋದು. ಎಕ್ಸಾಂಪಲ್ಗೆ ನಾವು ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಅಂತ ಸರ್ಚ್ ಮಾಡಿದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ 22 ಕಂಪನಿಗಳು ಕಾಣ್ತಾ ಇದ್ದಾವೆ. ಏರೋಸ್ಪೇಸ್ ಹಾಗೂ ಡಿಫೆನ್ಸ್ ಸೆಕ್ಟರ್ಗೆ ಸಂಬಂಧಿಸಿದಂತಹ ಎಲ್ಲ ಕಂಪನಿಗಳು ನೀವು ಇಲ್ಲಿ ನೋಡಬಹುದು. ಅವುಗಳ ಒಂದು ಇನ್ಫಾರ್ಮೇಷನ್ ನಿಮಗೆಲ್ಲ ಇಲ್ಲಿ ನೀಟಾಗಿ ತೋರಿಸ್ತಾ ಇದ್ದಾರೆ. ನಂತರ ನೀವು ಪ್ರತಿಯೊಂದು ಕಂಪನಿಯಲ್ಲಿ ನೀವು ಈ ಥರ ಕ್ಲಿಕ್ ಮಾಡಿದ ಮೇಲೆ ಆ ಒಂದು ಕಂಪನಿಯ ಡೀಟೇಲ್ಡ್ ಇನ್ಫಾರ್ಮೇಷನ್ ಇಲ್ಲಿ ನಿಮಗೆ ಸಿಗುತ್ತೆ. ಈಗ ನಾನು ಇಲ್ಲಿ ಯಾವುದೋ ಒಂದು ರ್ಯಾಂಡಮ್ ಕಂಪನಿಯ ಬಗ್ಗೆ ಒಂದು ಓಪನ್ ಮಾಡಿ ಅದರಲ್ಲಿರುವಂತಹ ಫೀಚರ್ಸನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅವರು ಈ ಕಂಪನಿಯ ಬಗ್ಗೆ ಇನ್ಫಾರ್ಮೇಷನ್ನ ಯಾವ ಥರ ಕೊಟ್ಟಿದ್ದಾರೆ ಅಂತ. ಈಗ ನಾನು ಏರೋಸ್ಪೇಸ್ ಡಿಫೆನ್ಸನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನಾನು ಹಿಂದೂಸ್ತಾನ್ ಏರೋನಾಟಿಕ್ಸನ್ನು ಸರ್ಚ್ ಮಾಡ್ತೀನಿ. ಇದು ಯಾವುದೇ ರೀತಿ ಅಂತ ಒಂದು ಟಿಪ್ ಅಥವಾ ಅಡ್ವೈಸ್ ಅಲ್ಲ, ಕೇವಲ ಒಂದು ಇನ್ಫಾರ್ಮೇಷನ್ ಸೋರ್ಸ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಥರದ ಒಂದು ಇಂಡಿಕೇಷನ್ನಲ್ಲಿ ನಾವು ಏನೇನು ಎಲ್ಲೆಲ್ಲಿ ಹೋಗಬೇಕು ಮುಂದೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದೆ. ಆ್ಯಕ್ಚುಲಿ ಚಾರ್ಟ್ ಅಂತ ಹೊಡೆದ್ರೆ ನಮಗೆ ಚಾರ್ಟ್ ಹತ್ರ ಹೋಗುತ್ತೆ. ಅನಾಲಿಸಿಸ್ ಮೇಲೆ ಕ್ಲಿಕ್ ಮಾಡಿದರೆ ಅದರ ಬ್ರೀಫ್ ಅನಾಲಿಸಿಸ್ ತೋರಿಸುತ್ತೆ. ಪಿಯರ್ಸ್ ಅಂದರೆ ಇದೇ ಒಂದು ಕಂಪನಿ ಕೆಲಸ ಮಾಡ್ತಿರುವಂಥ ಸೆಕ್ಟರ್ನಲ್ಲಿ ಬೇರೆ ಬೇರೆ ಯಾವ ಕಂಪನಿಗಳು ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದನ್ನು ತೋರಿಸುತ್ತೆ. ನಂತರ ಕ್ವಾರ್ಟರ್ಲಿ ಇದೆ. ಕ್ವಾರ್ಟರ್ಲಿ ಅಂದರೆ ಪ್ರತಿಯೊಂದು ಕ್ವಾರ್ಟರ್ನಲ್ಲಿ ಅಂದರೆ ಒಂದು ವರ್ಷದಲ್ಲಿ 4 ಕ್ವಾರ್ಟರ್ಗಳಿರ್ತವೆ. ಆ 4 ಕ್ವಾರ್ಟರ್ಗಳಲ್ಲಿ ಪ್ರತಿ ಕ್ವಾರ್ಟರ್ನಲ್ಲಿ ಯಾವ ತರಹ ಕಂಪನಿ ಪರ್ಫಾರ್ಮೆನ್ಸ್ ಮಾಡಿದೆ ಹಾಗೂ ಹಿಂದಿನ ಕ್ವಾರ್ಟರ್ಗಳಲ್ಲಿ ಯಾವ ಥರದ ಪರ್ಫಾರ್ಮೆನ್ಸ್ ಮಾಡಿದೆ ಅನ್ನೋದನ್ನು ನಾವು ಇಲ್ಲಿ ಕ್ವಾರ್ಟರ್ಲಿ ರಿಟರ್ನ್ಸಲ್ಲಿ ನೋಡ್ಬೋದು. ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನಲ್ಲಿ ಇಲ್ಲಿ ಒಂದು ವರ್ಷದ ಸ್ಟೇಟ್ಮೆಂಟ್ ಅಂದರೆ ಒಂದು ವರ್ಷದಲ್ಲಿ ಕಂಪನಿ ಯಾವ ಥರದ ಸೇಲ್ಸ್ ಮಾಡಿತು, ಆಪರೇಟಿಂಗ್ ಪ್ರಾಫಿಟ್ ಮಾಡಿತು, ನೆಕ್ಸ್ಟ್ ನೆಟ್ ಪ್ರಾಫಿಟ್ ಮಾಡಿತು, ಇದೆಲ್ಲವನ್ನು ನಾವು ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಸೆಕ್ಷನ್ನಲ್ಲಿ ನೋಡಬಹುದು. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ನಲ್ಲಿ ನಾವು ಇಕ್ವಿಟಿ, ಕ್ಯಾಪಿಟಲ್, ರಿಸರ್ವ್ಸ್ ಹಾಗೂ ಕಂಪನಿ ಮೇಲೆ ಯಾವ ಥರದ ಲೋನ್ಸ್ ಇದ್ದಾವೆ, ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ಗಳು ಏನು ಅನ್ನುವಂಥದ್ದನ್ನು ನಾವು ಇಲ್ಲಿ ಬ್ಯಾಲೆನ್ಸ್ ಶೀಟ್ ಸೆಕ್ಷನ್ನಲ್ಲಿ ನೋಡ್ಬೋದು. ನೆಕ್ಸ್ಟ್ ಕ್ಯಾಶ್ ಫ್ಲೋದಲ್ಲಿ 3 ಇಂಪಾರ್ಟೆಂಟ್ ಕ್ಯಾಶ್ ಫ್ಲೋ ಇರ್ತವೆ: ಆಪರೇಟಿಂಗ್ ಆ್ಯಕ್ಟಿವಿಟಿ, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಹಾಗೂ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ಈ ಎಲ್ಲ ಒಂದು ಆ್ಯಕ್ಟಿವಿಟಿಗಳನ್ನು ಕೂಡಿಸಿದ ನಂತರ ನೆಟ್ ಕ್ಯಾಶ್ ಫ್ಲೋ ಏನಾಗ್ತಾ ಇದೆ ಕಂಪನಿದು ಅನ್ನೋದನ್ನು ನಾವು ಈ ಒಂದು ಸೆಕ್ಷನ್ನಲ್ಲಿ ನೋಡ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ರೇಷಿಯೋನಲ್ಲಿ ಇಲ್ಲಿ ಡೆಬ್ಟರ್ ಡೇಸ್, ಇನ್ವೆಂಟ್ರಿ ಡೇಸ್, ಡೇಸ್ ಪೇಯೇಬಲ್, ವರ್ಕಿಂಗ್ ಕ್ಯಾಶ್ ಕನ್ವರ್ಷನ್ ಸೈಕಲ್, ಈ ಥರದ ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್ ಈ ಒಂದು ರೇಷಿಯೋಸ್ನಲ್ಲಿ ಕಂಡುಬರುತ್ತೆ. ನಂತರ ಇನ್ವೆಸ್ಟರ್ಸ್ ಸೆಕ್ಷನ್ನಲ್ಲಿ ಈ ಒಂದು ಕಂಪನಿಯಲ್ಲಿ ಯಾವ ಥರ ಇನ್ವೆಸ್ಟ್ಮೆಂಟ್ ಆಗಿದೆ, ಪ್ರಮೋಟರ್ಸ್ ಎಷ್ಟು ಪರ್ಸೆಂಟೇಜ್ ಇದ್ದಾರೆ, FIS ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹಾಗೂ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹಾಗೂ ಪಬ್ಲಿಕ್ ಇವರ ಒಂದು ಇನ್ವೆಸ್ಟ್ಮೆಂಟ್ ಪ್ಯಾಟರ್ನ್ ಏನಿದೆ, ಎಷ್ಟು ಪರ್ಸೆಂಟೇಜ್ ಸ್ಟಾಕ್ಸನ್ನು ಈ ಎಲ್ಲ ಇನ್ವೆಸ್ಟರ್ಸ್ ಹೋಲ್ಡ್ ಮಾಡಿದ್ದಾರೆ ಅನ್ನೋದನ್ನು ನಾವು ಈ ಒಂದು ಸೆಕ್ಷನ್ನಲ್ಲಿ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಡಾಕ್ಯುಮೆಂಟ್ ಸೆಕ್ಷನ್ನಲ್ಲಿ ಈ ಒಂದು ಕಂಪನಿಯ ರೀಸೆಂಟ್ ಅನೌನ್ಸ್ಮೆಂಟ್ ಏನಾದರೂ ಇದ್ದರೆ ನಮಗೆ ಇಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಆ್ಯನ್ಯುವಲ್ ರಿಪೋರ್ಟ್ಸ್, ಕಂಪನಿಗಳು ಪ್ರತಿ ವರ್ಷ ತಮ್ಮ ಒಂದು ಆ್ಯನ್ಯುವಲ್ ರಿಪೋರ್ಟ್ಸನ್ನು ತೋರಿಸ್ತಾ ಇರ್ತವೆ. ಅದನ್ನು ಈ ಒಂದು ವೆಬ್ಸೈಟ್ ಅವರು ಬಹಳ ಸಿಸ್ಟಮೆಟಿಕ್ ಆಗಿ ಇಲ್ಲಿ ತೋರಿಸಿದ್ದಾರೆ. ಹಾಗೂ ಈಗ ಒಂದು ಕಂಪನಿಗೆ ರೇಟಿಂಗ್ಸ್ ಸಹ ಸಿಗ್ತಾ ಇರ್ತವೆ. ಕೆಲವೊಂದಿಷ್ಟು ರೇಟಿಂಗ್ ಏಜೆನ್ಸಿಗಳಿರ್ತವೆ, ಕಂಪನಿಯ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿ
ಇವರ ಒಂದು ಪ್ರಾಫಿಟ್ ಯಾವ ಥರ ಗ್ರೋ ಆಗ್ತಾ ಇದೆ, ಹಾಗೂ ಕಂಪನಿ ಮುಂದೆ ಹೋಗಿ ಏನೆಲ್ಲ ಮಾಡಬೇಕು ಅಂತ ಪ್ರಾಜೆಕ್ಟ್ಸ್ ಇದ್ದಾವೆ, ಅದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಈ ಒಂದು ರೇಟಿಂಗ್ ಅಪ್ಡೇಟ್ನಲ್ಲಿ ಕೊಟ್ಟಿರ್ತಾರೆ. ಈ ಒಂದು ರೇಟಿಂಗ್ ಅಪ್ಡೇಟನ್ನು ಓದುವುದು ಸಹ ನಿಮಗೆ ಬಹಳಷ್ಟು ಉಪಯುಕ್ತವಾಗುವಂಥದ್ದು. ಯಾವುದೇ ಒಂದು ಸೆಕ್ಟರ್ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂದರೆ ನೀವು ಈ ಒಂದು ಕ್ರೆಡಿಟ್ ರೇಟಿಂಗ್ಸ್ನಲ್ಲಿ ಹೋದ ನಂತರ ಆ ಒಂದು ನೋಡಿದರೆ ಒಂದ್ಸರಿ ನೋಡಿ, ನೀವು ಒಂದು ಯಾವುದೇ ಕಂಪನಿಯನ್ನು ಸರ್ಚ್ ಮಾಡಿ ಕೆಳಗಡೆ ಬಂದು ಈ ತರಹದ ಕ್ರೆಡಿಟ್ ರೇಟಿಂಗ್ಸನ್ನು ಒಂದು ಓಪನ್ ಮಾಡಿ, ಅಲ್ಲಿ ಯಾವುದಾದ್ರೂ ಒಂದು ರೇಟಿಂಗ್ ಅಪ್ಡೇಟನ್ನು ರೀಡ್ ಮಾಡಿ. ಒಂದು 10-20 ಕಂಪನಿಗಳ ಒಂದು ಕ್ರೆಡಿಟ್ ರೇಟಿಂಗ್ನ ನೀವು ಓದಿದೆ ಆಯ್ತಂದರೆ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ ನಿಮಗೆ. ಈ ಬೇರೆ ಬೇರೆ ಸೆಕ್ಟರ್ನ ಒಂದು ಕಂಪನಿಗಳ ಕ್ರೆಡಿಟ್ ರೇಟಿಂಗನ್ನು ನೀವು ಓದಿ, ಆ ಒಂದು ಸೆಕ್ಟರ್ನ ಬ್ರೈಫ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಅದೇ ಅಲ್ಲದೆ ಆ ಒಂದು ಈ ಒಂದು ಕಂಪನಿ ಈ ಸೆಕ್ಟರ್ನಲ್ಲಿ ಉಳಿದುಕೊಳ್ಳೋದಕ್ಕೋಸ್ಕರ ಯಾವ ಥರದ ಚಾಲೆಂಜಸ್ನ ಫೇಸ್ ಮಾಡ್ತಾ ಇದೆ, ಹಾಗೂ ಯಾವ ಥರದ ಇನೋವೇಷನ್ಸ್ನ ತರಬೇಕು ಅನ್ನುವಂಥದ್ದು ಸಹ ಇಲ್ಲಿ ಈ ಒಂದು ಕ್ರೆಡಿಟ್ ರೇಟಿಂಗ್ನಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಕಾನ್ಫರೆನ್ಸ್ ಕಾಲ್ಸ್, ಈ ಒಂದು ಕಂಪನಿಯ ಅದು ಕ್ವಾರ್ಟರ್ಲಿ ಆಗಿರ್ಬೋದು ಅಥವಾ ಇಯರ್ಲಿ ಆಗಿರ್ಬೋದು, ಈ ಥರದ ಒಂದು ಕಾನ್ಫರೆನ್ಸ್ ಕಾಲ್ ಆಗಿರ್ಬೋದು ಇಲ್ಲಿ, ಮತ್ತು PPT ಸಹ ಸಿಗುತ್ತೆ, ರೆಕಾರ್ಡಿಂಗ್ ಸಹ ಸಿಗುತ್ತೆ ಕಾನ್ಫರೆನ್ಸ್ ಕಾಲಿಂದು, ಹಾಗೂ ನೋಟ್ಸ್ ಸಹ ಸಿಗುತ್ತೆ. ಈ ಥರದ ಒಂದು ಸಿಸ್ಟಮ್ಯಾಟಿಕ್ ಇನ್ಫಾರ್ಮೇಷನ್ನ ಈ ಒಂದು ಸ್ಕ್ರೀನರ್ ವೆಬ್ಸೈಟ್ ನಮಗೆ ಪ್ರೊವೈಡ್ ಮಾಡುತ್ತೆ. ಇದು ಇಲ್ಲಿವರೆಗೆ ಓವರ್ ಆಲ್ ಜಿಸ್ಟ್ ಅಷ್ಟೇ, ಇಂಟ್ರೊಡಕ್ಷನ್ಸ್, ಯಾವ ಸೆಕ್ಷನ್ ಈ ಒಂದು ಸ್ಕ್ರೀನರ್ ವೆಬ್ಸೈಟ್ನಲ್ಲಿ ಸಿಗುತ್ತೆ, ಹಾಗೂ ನೀವು ಏನೆಲ್ಲ ಈ ಒಂದು ವೆಬ್ಸೈಟ್ನಲ್ಲಿ ನೋಡ್ಬೋದು ಅನ್ನೋದ್ರ ಬಗ್ಗೆ ಇತ್ತು. ಇನ್ನು ಈ ಒಂದು ವೆಬ್ಸೈಟ್ ಬಹಳಷ್ಟು ಡೆಪ್ತ್ ಆಗಿದೆ, ಯೂಸ್ ಮಾಡೋರಿಗೆ ಬಹಳ ಒಳ್ಳೆಯ ಒಂದು ಸರ್ಚನ್ನು ಸಹ ಮಾಡ್ಬೋದು ನಾವಿಲ್ಲಿ. ಇಲ್ಲಿ ಟೂಲ್ಸ್ ಇದ್ದಾವೆ, ಕೆಲವೊಂದಿಷ್ಟು ಟೂಲ್ಸ್, ಇವು ಪ್ರೀಮಿಯಮ್ ಆಗಿ ಪ್ರೀಮಿಯಮ್ ಸರ್ವಿಸಸ್ನ ಯಾರು ಅವೈಲ್ ಮಾಡ್ತಾರೋ ಅವರಿಗೆ ಇವೆಲ್ಲ ಫೀಚರ್ಸ್ ಅವರಿಗೆ ಸಿಗುತ್ತೆ. ಇನ್ನು ಈ ಒಂದು ರೈಟ್ ಸೈಡ್ ನಾವು ಇಲ್ಲಿ ನೋಡ್ತಾ ಇರ್ಬೋದು, ಕಂಪನಿಯ ಬಗ್ಗೆ ಇನ್ಫಾರ್ಮೇಷನ್ ಸಹ ಸಿಗುತ್ತೆ. ಕೆಲವೊಂದಿಷ್ಟು ಕಂಪನಿಯ ಕೀ ಪಾಯಿಂಟ್ಸ್ ಇಲ್ಲಿ ಅವರು ನೋಟ್ ಮಾಡಿರ್ತಾರೆ. ಕಂಪನಿ ರಿಲೇಟೆಡ್ ಕೆಲವೊಂದಿಷ್ಟು ಬೇರೆ ಬೇರೆ ಕಂಪನಿಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಇನ್ಫಾರ್ಮೇಷನ್ ಇರುತ್ತೆ. ನಿಮಗೆ ಯಾವ ಕಂಪನಿಯ ಬಗ್ಗೆ ರಿಸರ್ಚ್ ಮಾಡಬೇಕು ಅಂತಿದ್ರೂ ನೀವು ಇಲ್ಲಿ ಸರ್ಚ್ ಮಾಡಿ ಆ ಒಂದು ಕಂಪನಿಯ ಬಗ್ಗೆ ಇನ್ಫಾರ್ಮೇಷನ್ನ ನೀವು ಇಲ್ಲಿ ಗ್ಯಾದರ್ ಮಾಡ್ಕೋಬಹುದು. ಇನ್ನು ನಾವು ಈ ಒಂದು ಇಂಟ್ರೊಡಕ್ಟರಿ ಸೆಕ್ಷನ್ನಲ್ಲಿ ಕೀ ಪ್ಯಾರಾಮೀಟರ್ಸ್ನಲ್ಲಿ ನಾವು ಮೇನ್ ವಿಷಯಗಳನ್ನು ಯಾವ ನೋಡ್ತೀವಿ ಅಂದರೆ, ಇದು ನನ್ನ ಪ್ರಕಾರ ಈ ಥರದ ಇದನ್ನು ಮಾಡ್ಕೊಂಡಿದ್ದೇನೆ, ಒಂದು ಸೆಟಪನ್ನು. ನೀವು ಬೇಕಿದ್ರೆ ನಿಮಗೆ ಯಾವ ಥರದ್ದು ಬೇಕು ಆ ಥರದ ರೇಷಿಯೋಸ್ನ ನೀವು ಇಲ್ಲಿ ಹಾಕ್ಕೊಳ್ಬೋದು. ಇದು ಕೇವಲ ಬೇಸಿಕ್ ರಿಸರ್ಚ್ ಅಷ್ಟೇ. ಇನ್ನೂ ಇನ್ ಡೆಪ್ತ್ ರಿಸರ್ಚ್ ಇನ್ನೂ ಬಹಳಷ್ಟು ಡೆಪ್ತ್ ರಿಸರ್ಚ್ ಮಾಡುವಂಥ ಅವಶ್ಯಕತೆ ಇರುತ್ತೆ. ಇದು ಕೇವಲ ಸೂಪರ್ಫಿಷಿಯಲ್ ಅಷ್ಟೇ. ನಾನು ಕನ್ಸಿಡರ್ ಮಾಡಿರುವಂಥ ಕೀ ಪ್ಯಾರಾಮೀಟರ್ಸ್ ಇಲ್ಲಿ ಮಾರ್ಕೆಟ್ ಕ್ಯಾಪ್ ಆಗಿರ್ಬೋದು, ಕರೆಂಟ್ ಪ್ರೈಸ್, ಸ್ಟಾಕ್ನ ಒಂದು ಕರೆಂಟ್ ಪ್ರೈಸ್, ಹೈ ಆ್ಯಂಡ್ ಲೋ ಅಂದರೆ ಒಂದು ವರ್ಷದಲ್ಲಿ ಈ ಒಂದು ಸ್ಟಾಕ್ ಆಲ್ ಟೈಮ್ ಹೈ, ಇಲ್ಲಿ ಹೈ ಆ್ಯಂಡ್ ಲೋ, ಇಲ್ಲಿ ಆಲ್ ಟೈಮ್ ಹೈ ಹಾಗೂ ಲೋ ಅನ್ನು ತೋರಿಸುತ್ತೆ. 52 ವೀಕ್ ಅಂದರೆ ಒಂದು ವರ್ಷದಲ್ಲಿ ಎಷ್ಟು ಹೈ ಹಾಗೂ ಲೋ ಆಗಿದೆ, ಒಂದು ವರ್ಷದಲ್ಲಿ ಎಷ್ಟು ಲೋ ಆಗಿದೆ ಅನ್ನೋದನ್ನು 52 ವೀಕ್ ಹೈ ಆ್ಯಂಡ್ ಲೋ ಅಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಸ್ಟಾಕ್ ಈ ಥರ ಇಲ್ಲಿ ಇರ್ತದೆ. ನೆಕ್ಸ್ಟ್ ಬುಕ್ ವ್ಯಾಲ್ಯೂ, ಡಿವಿಡೆಂಟ್ ಈಲ್ಡ್, ಕಂಪನಿ ಎಷ್ಟು ಪರ್ಸೆಂಟಷ್ಟು ಡಿವಿಡೆಂಟ್ ಈಲ್ಡನ್ನು ಕೊಡ್ತದೆ ಅನ್ನೋದ್ರ ಬಗ್ಗೆ, ROCE ಮತ್ತು ROE ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಇಲ್ಲಿ ಫೇಸ್ ವ್ಯಾಲ್ಯೂ, ಸ್ಟಾಕ್ನ ಫೇಸ್ ವ್ಯಾಲ್ಯೂ, ಮುಂದೆ ಏನಾದರೂ ಸ್ಪ್ಲಿಟ್ ಏನಾದರೂ ಆಯಿತು ಅಂದರೆ ಸ್ಟಾಕ್ ಮುಂದೆ ಹೋಗಿ ಒಂದು ಸ್ಟಾಕ್ ಇದ್ದರೆ ನಿಮಗೆ 5 ಸ್ಟಾಕ್ ಸಿಗುವಂಥ ಪಾಸಿಬಿಲಿಟಿ ಇರುತ್ತೆ. ಪಾಸಿಬಿಲಿಟಿ ಅಲ್ಲ, ಅವರು ಅನೌನ್ಸ್ ಮಾಡಿದ್ರೆ ಅಂತೂ ಸಿಗುತ್ತೆ. ಇನ್ನು ಡೆಪ್ಟ್ ಇಕ್ವಿಟಿ ರೇಷಿಯೋ ಇಲ್ಲಿದೆ, ರಿಟರ್ನ್ ಆನ್ ಇಕ್ವಿಟಿ ಮತ್ತು ಇಲ್ಲಿ ತೋರಿಸಿದ ಹಾಗೆ. ನೆಕ್ಸ್ಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ, ಈ ಒಂದು ಸ್ಟಾಕ್ ಪ್ರೈಸ್ನ ಇಂಟ್ರೆನ್ಸಿಕ್ ವ್ಯಾಲ್ಯೂ ಏನಿದೆ ಅನ್ನೋದನ್ನು ನೀವು ಇಲ್ಲಿ ನೋಡಬಹುದಾಗಿದೆ. ಈ ಒಂದು ಫ್ಯಾಕ್ಟರ್ಸನ್ನು ನೀವು ನಿಮ್ಮ ಒಂದು ರಿಸರ್ಚ್ಗೆ ಅನುಸಾರವಾಗಿ ನೋಡ್ಕೊಳ್ಬಹುದಾಗಿದೆ. ವಿಡಿಯೋ ನಿಮಗೆ ಲೆಂದಿ ಅನಿಸಿದರೆ ವಿಡಿಯೋನ ನೀವು 2x ಸ್ಪೀಡ್ನಲ್ಲಿ ನೋಡ್ಬೋದು, ಇದರಿಂದ ನಿಮಗೆ ಸಮಯ ಉಳಿಯುತ್ತೆ. ಇನ್ನು ಚಾರ್ಟ್ ಸೆಕ್ಷನ್ನಲ್ಲಿ ಈ ಒಂದು ಚಾರ್ಟ್ನ ಯಾವ ಥರದ ಪರ್ಫಾರ್ಮೆನ್ಸ್ ಆಗಿತ್ತು ಅನ್ನೋದನ್ನು ನೋಡ್ಬೋದು. 1 ಮಂತ್, 6 ಮಂತ್, 1 ಇಯರ್, ಅದೇ ಥರ ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟರ್ನ ನಾವು ಇಲ್ಲಿ ನೋಡ್ಬೋದು. ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟರ್ನಲ್ಲಿ ಕಂಪನಿಯ ಸ್ಟಾಕ್ ಪ್ರೈಸ್ನ ಪರ್ಫಾರ್ಮೆನ್ಸನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇನ್ನು ಈ ಒಂದು ಸೆಕ್ಷನ್ನಲ್ಲಿ, ಅನಾಲಿಸಿಸ್ ಸೆಕ್ಷನ್ನಲ್ಲಿ ಸದ್ಯಕ್ಕೆ ಕಂಪನಿಯ ಒಂದು ಸ್ಟಾಕ್ ಪ್ರೈಸ್ನ ಪ್ರೋಸ್ ಹಾಗೂ ಕಾನ್ಸ್ ಅದರ ಬಗ್ಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಕಂಪನಿಯಲ್ಲಿ ಏನು ಪಾಸಿಟಿವ್ ವಿಷಯಗಳಿದ್ದಾವೆ ಹಾಗೂ ಕಂಪನಿಯ ಸದ್ಯಕ್ಕೆ ಏನು ನೆಗೆಟಿವ್ ವಿಷಯಗಳಿದ್ದಾವೆ ಅದನ್ನು ಈ ಒಂದು ಸೆಕ್ಷನ್ನಲ್ಲಿ ಇವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಂತರ ಪ್ಯೂರ್ ಕಂಪ್ಯಾರಿಸನ್ನಲ್ಲಿ ಈ ಒಂದು ಸೆಕ್ಷನ್ನಲ್ಲಿ ಈ ಒಂದು ಸೆಕ್ಟರ್, ಎಕ್ಸಾಂಪಲ್ ಯಾವುದೇ ಒಂದು ಕಂಪನಿ ಅಂತ ತಗೊಳ್ಳಿ. ಈಗ ನಾವು HAL ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಇದು ಏರೋಸ್ಪೇಸ್ ಹಾಗೂ ಡಿಫೆನ್ಸ್ ಸೆಕ್ಟರ್ಗೆ ಸಂಬಂಧಿಸಿದೆ. ಇದೇ ಒಂದು ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಿರುವಂತಹ ಬೇರೆ ಬೇರೆ ಕಂಪನಿಗಳ ಬಗ್ಗೆ ಇಲ್ಲಿ ಅವರು ಕಂಪ್ಯಾರಿಸನ್ನ ತೋರಿಸಿದ್ದಾರೆ. ಬೇರೆ ಬೇರೆ ಕಂಪನಿಗಳಿಗೆ ಕಂಪೇರ್ ಮಾಡಿದರೆ ಈ ಒಂದು ಸ್ಟಾಕ್ನ ಪ್ಯಾರಾಮೀಟರ್ಸ್ ಏನಿದಾವೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ನಾನು ಇಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ, ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ, PE ರೇಷಿಯೋ, ಮಾರ್ಕೆಟ್ ಕ್ಯಾಪ್, ಡಿವಿಡೆಂಟ್ ಈಲ್ಡ್,
ಕ್ವಾರ್ಟರ್ಲಿ ಪ್ರಾಫಿಟ್ ಏನಿದೆ, ನೆಕ್ಸ್ಟ್ ವೇರಿಯೇಷನ್ ಏನಾಯಿತು, ROCE ಎಷ್ಟಿದೆ, ಫೇಸ್ ವ್ಯಾಲ್ಯೂ ಸ್ಟಾಕಿಂದ ಎಷ್ಟು, ಪ್ರೊಮೋಟರ್ಸ್ ಹೋಲ್ಡಿಂಗ್, ಈ ಥರದ ಒಂದು ಕಾಲಮ್ನ ರೆಡಿ ಮಾಡ್ಕೊಂಡಿದ್ದೇನೆ. ಅದರ ಪ್ರಕಾರ ನೀವು ಬೇರೆ ಬೇರೆ ಕಂಪನಿಯ ಆ ಒಂದು ಅನಾಲಿಸಿಸ್ನ ಅಥವಾ ಕಂಪ್ಯಾರಿಸನ್ನ ನೀವು ಇಲ್ಲಿ ಮಾಡಬಹುದಾಗಿದೆ. ಕ್ವಾರ್ಟರ್ಲಿ ರಿಟರ್ನ್ಸ್ನಲ್ಲಿ ನೀವು ಇಲ್ಲಿ ನೋಡ್ಬೋದು ಸೇಲ್ಸ್ ಎಷ್ಟಿತ್ತು, ನಂತರ ಎಕ್ಸ್ಪೆನ್ಸಸ್ ಏನಾಯಿತು ಆ ಒಂದು ಸೇಲ್ಸ್ ಮಾಡೋದಕ್ಕೋಸ್ಕರ, ನೆಕ್ಸ್ಟ್ ಆಪ್ರೇಟಿಂಗ್ ಪ್ರಾಫಿಟ್ ಏನು ಹಾಗೂ ಅದರ ಪರ್ಸೆಂಟೇಜ್ ಏನು ಅನ್ನೋದನ್ನು ನೀವು ಇಲ್ಲಿ ಕಂಡಿರ್ಬೋದು. ಇನ್ಕಮ್ನಲ್ಲಿ ಬೇರೆ ಬೇರೆ ಈ ಒಂದು ಮೇನ್ ಕೆಲಸ ಅಲ್ಲದೆ ಇನ್ನು ಬೇರೆ ಒಂದು ಆ್ಯಕ್ಟಿವಿಟೀಸಿಂದ ಸಹ ಕಂಪ್ನಿಗೆ ಇನ್ಕಮ್ ಬರುತ್ತೆ, ಅದನ್ನು ನಾವು ಅದರ್ ಇನ್ಕಮ್ ಒಂದು ಸೆಕ್ಷನ್ನಲ್ಲಿ ನೋಡ್ಬೋದು. ನೆಕ್ಸ್ಟ್ ಇಂಟ್ರೆಸ್ಟ್ ಅಂದರೆ ಕಂಪ್ನಿ ಯಾವುದಾದ್ರೂ ಲೋನ್ ತೊಗೊಂಡಿದ್ರೆ ಅದಕ್ಕೆ ಅವರು ಲೋನನ್ನು ಇಂಟ್ರೆಸ್ಟನ್ನು ಕೊಡ್ತಾರೆ, ಅದನ್ನು ಆ ಒಂದು ಅಮೌಂಟನ್ನು ಅವರು ಈ ಒಂದು ಸೆಕ್ಷನ್ನಲ್ಲಿ ತೋರಿಸ್ತಾರೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್, ನಿಮಗೆ ಗೊತ್ತಿರೋ ಹಾಗೆ ಇನ್ಫ್ಲೇಷನ್ ಯಾವ ಥರ ಒಂದು ವಸ್ತುಗಳಲ್ಲಿ ಬೆಲೆಯನ್ನು ಇನ್ಕ್ರೀಸ್ ಮಾಡ್ತಾವೋ ಅದೇ ಥರ ಡಿಪ್ರಿಸಿಯೇಷನ್ ಅನ್ನುವಂಥದ್ದು ಯಾವುದೇ ಒಂದು ವಸ್ತುನ ತೊಗೊಂಡಿದ್ದೀರಿ ಅಂದರೆ ಅದರ ವ್ಯಾಲ್ಯೂ ಕಂಟಿನ್ಯೂಯಸ್ ಆಗಿ ಪ್ರತಿ ವರ್ಷ ಹೋದಂತೆಲ್ಲ ಅದರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಅದನ್ನು ನಾವೇನಂತೀವಿ ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಹಾಕೋದಕ್ಕಿಂತ ಮುಂಚೆ, ಟ್ಯಾಕ್ಸ್ ಕಟ್ಟೋದಕ್ಕಿಂತ ಮುಂಚೆ ಇವರಿಗೆ ಪ್ರಾಫಿಟ್ ಎಷ್ಟಾಗಿತ್ತು, ನಂತರ ಟ್ಯಾಕ್ಸ್ ಪರ್ಸೆಂಟೇಜ್ ಏನಾಯಿತು ಹಾಗೂ ಟ್ಯಾಕ್ಸ್ ತೆಗೆದ ನಂತರ ಪ್ರಾಫಿಟ್ ಅವರಿಗೆ ಏನು ಉಳಿತು, ನೆಟ್ ಪ್ರಾಫಿಟ್ ಅವರ ಕೈಯಲ್ಲಿ ಏನು ಬಂತು ಅನ್ನೋದನ್ನು ಈ ಒಂದು ನೆಟ್ ಪ್ರಾಫಿಟ್ ಸೆಕ್ಷನಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಅರ್ನಿಂಗ್ಸ್ ಪರ್ ಶೇರ್, ಕಂಪನಿಯ ಒಂದು ಅರ್ನಿಂಗ್ಸ್ ಎಷ್ಟಾಯಿತು ಹಾಗೂ ಅದರ ಒಂದು ಶೇರ್ಗೆ ಕಂಪ್ಯಾರಿಸನಲ್ಲಿ ಒಂದು ರೇಷಿಯೋ ಬರುತ್ತೆ, ಅದನ್ನು ಅರ್ನಿಂಗ್ಸ್ ಪರ್ ಶೇರ್ ಅಂತ ಕರೀತಾರೆ. ನೀವು ಇದರ ಒಂದು PDF ಇಲ್ಲಿಂದ ಡೌನ್ಲೋಡ್ ಮಾಡಿ ನೀವು ರಿಸರ್ಚನ್ನು ಅಥವಾ ಸ್ಟಡಿಯನ್ನು ಮಾಡ್ಬೋದಾಗಿದೆ ಕಂಪ್ನಿದು. ಇಲ್ಲಿ ಅಪ್ಕಮಿಂಗ್ ರಿಸಲ್ಟ್ ಡೇಟ್ ಅಂತಲೂ ತೋರಿಸಿದ್ದಾರೆ. 14ನೇ ಆಗಸ್ಟಿಗೆ ಈ ಒಂದು ಕಂಪನಿಯ ರಿಸಲ್ಟ್ಸ್ ಬರ್ತಾ ಇದೆ, ಕ್ವಾರ್ಟರ್ಲಿ ರಿಸಲ್ಟ್ಸ್. ಇನ್ನು ಇಯರ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನಲ್ಲೂ ಅದೇ ಥರದ ಒಂದು ಪ್ಯಾಟರ್ನ್ ಇಲ್ಲಿ ಕಂಡುಬರುತ್ತೆ. ನಂತರ ಇಲ್ಲೊಂದು ಸೆಕ್ಷನ್ ಇದೆ. ಈ ಒಂದು ಸೆಕ್ಷನ್ನಲ್ಲಿ ಅವರು ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ಯಾವ ಥರ ಆಗಿದೆ, ಪ್ರಾಫಿಟ್ ಗ್ರೋತ್ ಯಾವ ಥರ ಇದೆ, ಸ್ಟಾಕ್ ಪ್ರೈಸ್ನ CAGR ರಿಟರ್ನ್ಸ್ ಏನು ಹಾಗೂ ರಿಟರ್ನ್ ಇಕ್ವಿಟಿ ಏನಿದೆ ಅನ್ನೋದನ್ನು 5 ವರ್ಷ, 3 ವರ್ಷ, 1 ವರ್ಷ ಈ ಥರದ ಒಂದು ಪರ್ಸೆಂಟೇಜ್ನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಇನ್ನು ಬ್ಯಾಲೆನ್ಸ್ ಶೀಟ್ನಲ್ಲಿ ನೋಡಿದರೆ ಇಕ್ವಿಟಿ ಕ್ಯಾಪಿಟಲ್ ಎಷ್ಟಿದೆ, ಪ್ರತಿ ವರ್ಷ ಅದು ಯಾವ ಥರದ ಒಂದು ಗ್ರೋತನ್ನು ತೋರಿಸಿದೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ರಿಸರ್ವ್ಸ್ ಕಂಪನಿ ಹತ್ರ ಎಷ್ಟಿದ್ದಾವೆ, ಅದು ಯಾವ ತರಹ ಗ್ರೋತ್ ಆಗಿದೆ ಅನ್ನೋದನ್ನು ಈ ಒಂದು ಸೆಕ್ಷನಲ್ಲಿ ನೋಡ್ಬೋದು. ಬಾರೋಯಿಂಗ್ಸ್, ಕಂಪನಿ ಮೇಲೆ ಯಾವ ಥರದ ಲೋನ್ಸ್ ಇದ್ದಾವೆ, ಲಾಂಗ್ ಟರ್ಮ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಆಗಿರ್ಬೋದು, ಈ ಥರದ ಒಂದು ಬಾರೋಯಿಂಗ್ಸ್ ಇರ್ತವೆ ಕಂಪ್ನಿ ಹತ್ರ. ಇದೆಲ್ಲ ಸೇರಿಸಿದರೆ ನಮಗೆ ಟೋಟಲ್ ಲಯಬಿಲಿಟಿ ಸಿಗುತ್ತೆ. ನಂತರ ಅಸೆಟ್ಸ್ ಹತ್ರ ಬಂದರೆ ಫಿಕ್ಸ್ಡ್ ಅಸೆಟ್ಸ್, ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್ ಯಾವುದಾದ್ರೂ ಮಾಡಿದರೆ ಕಂಪನಿಯವರು ಅದೆಲ್ಲ ಸೇರಿಸಿ ನಮಗೆ ಇಲ್ಲಿ ಟೋಟಲ್ ಅಸೆಟ್ಸ್ ಕಂಡುಬರುತ್ತೆ. ಟೋಟಲ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ನಾವು ಬ್ಯಾಲೆನ್ಸ್ ಶೀಟ್ನಲ್ಲಿ ನೋಡಬಹುದು. ಇನ್ನು ಕ್ಯಾಶ್ ಫ್ಲೋಸ್ ನಾನು ಮೊದಲೇ ತಿಳಿಸಿರೋ ಹಾಗೆ ಕ್ಯಾಶ್ ಫ್ಲೋಸ್ನಲ್ಲಿ 3 ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ ಇರ್ತವೆ: ಆಪರೇಟಿಂಗ್ ಆ್ಯಕ್ಟಿವಿಟಿ, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಹಾಗೂ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ಈ 3 ಆ್ಯಕ್ಟಿವಿಟಿಗಳಿಂದ ನೆಟ್ ಕ್ಯಾಶ್ ಫ್ಲೋ ಏನಾಗ್ತಾಯಿದೆ ಕಂಪ್ನಿದು ಅನ್ನೋದನ್ನು ನೀವು ಈ ಒಂದು ಸೆಕ್ಷನ್ನಲ್ಲಿ ನೋಡ್ಬೋದು. ಮೊದಲೇ ಹೇಳಿದಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್, ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಮಾಡಬೇಕು. ಯಾವುದೇ ಒಂದು ಕಂಪ್ನಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ನಾವು ಇದೇ ರೀತಿಯಾದಂತಹ ಒಂದು ಎಕ್ಸ್ಪ್ಲನೇಷನ್ನ ಮಾಡ್ತಿರೋದನ್ನು ನೀವು ಗಮನ ಮಾಡಿರ್ಬೋದು. ಇದಿಷ್ಟು ಯಾವುದೇ ಒಂದು ಕಂಪನಿ ಬಗ್ಗೆ ರಿಸರ್ಚ್ ಮಾಡಬೇಕಾದ್ರೆ ಸ್ಕ್ರೀನ್ ವೆಬ್ಸೈಟ್ನಲ್ಲಿ ನಮಗೆಲ್ಲ ಏನು ಸಿಗುತ್ತೆ ಅನ್ನೋದನ್ನು ತೋರಿಸಿದ ಹಾಗೆ. ನಂತರ ಈ ಒಂದು ವೆಬ್ಸೈಟ್ನಲ್ಲಿ ಕ್ರಿಯೇಟ್ ನ್ಯೂ ಸ್ಕ್ರೀನ್ ಅಂತ ಒಂದು ಆಪ್ಷನ್ ಇದೆ. ಇದರಲ್ಲಿ ನಿಮಗೆ ಬೇಕಾಗಿರುವಂಥ ರೇಷಿಯೋಸ್ ಆಗಿರ್ಬೋದು, ಬೇಕಾಗಿರುವಂಥ ಪ್ಯಾರಾಮೀಟರ್ಸನ್ನು ನೀವು ಹಾಕ್ಕೊಂಡು ನಿಮ್ಮದೇ ಆದಂತಹ ಒಂದು ಕಂಪನಿಯನ್ನು ರಿಸರ್ಚ್ ಮಾಡ್ಬೋದಾಗಿದೆ. ಇದರ ಮೇಲೆ ನಾನು ಒಂದು ಸಪರೇಟ್ ವಿಡಿಯೋನೇ ಮಾಡ್ತೀನಿ, ಯಾಕಂದರೆ ಈ ಒಂದು ವಿಡಿಯೋ ಬಹಳ ಲೆಂದಿ ಆಗೋಯಿತು. ಈ ಒಂದು ಒಂದೇ ಒಂದು ವಿಡಿಯೋದಲ್ಲಿ ಇಷ್ಟೆಲ್ಲ ಹೇಳಿದರೆ ನಿಮಗೂ ಸಹ ಕ್ಲಿಯರಾಗಿ ಅರ್ಥ ಆಗೋದಿಲ್ಲ, ಅದೆಲ್ಲ ಕಾಂಪ್ಲೆಕ್ಸ್ ಆಗಿಬಿಡುತ್ತೆ. ಆದ್ದರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಒಂದು ವೆಬ್ಸೈಟ್ನಲ್ಲಿ ಯಾವ ಥರದ ಒಂದು ಸ್ಕ್ರೀನ್ಸನ್ನು ಉಪಯೋಗ ಮಾಡಿಕೊಂಡು ಒಳ್ಳೆಯ ಒಂದು ಕಂಪನಿಯನ್ನು ಹುಡುಕ್ಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೇನೆ. ಈ ಒಂದು ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ಇನ್ನೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ವೆಸ್ಟ್ಮೆಂಟನ್ನು ನೀವು ಇನ್ನೂ ಶುರು ಮಾಡಿಲ್ಲ ಅಂದರೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಅಲ್ಲಿಂದ ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಈಗಲೇ ಶುರು ಮಾಡಬಹುದು. ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿ, ಹಾಗಂತ ನಿಮ್ಮಲ್ಲಿರುವಂಥ ಎಲ್ಲ ಹಣವನ್ನು ಕೇವಲ ಸ್ಟಾಕ್ ಮಾರ್ಕೆಟ್ನಲ್ಲಿ ಮಾತ್ರ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸ್ಟಾಕ್ ಮಾರ್ಕೆಟ್ ಅಲ್ಲದೆ ಬಹಳಷ್ಟು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿಗಳು ಇರ್ತವೆ. ಸದ್ಯಕ್ಕೆ ಈ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ಇನ್ಫಾರ್ಮೇಷನ್ನ ಬೂಮ್ ಆಗಿರೋದ್ರಿಂದ ಎಲ್ಲರಿಗೂ ಇದರ ಒಂದು ಇನ್ಫಾರ್ಮೇಷನ್ ರೀಚ್ ಆಗ್ತಾ ಇದೆ. ಅದರಿಂದ ಮ್ಯಾಕ್ಸಿಮಮ್ ಜನರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅವರು ರಿಸ್ಕಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೋ ಅಥವಾ ಸೇಫ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೋ ಅದೆಲ್ಲ ಅವರಿಗೆ ಬಿಟ್ಟಿದ್ದು. ಆ್ಯಕ್ಚುಲಿ ಅವರ ಒಂದು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಏನಿರುತ್ತೋ ಅದರ ಮೇಲೇ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಬ್ಲೈಂಡ್ಲಿ ಯಾರಿಗೂ ಫಾಲೋ ಮಾಡಿ ಅವರು ಹೇಳಿರುವಂಥ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಲಾಸ್ ಆಗುವಂಥ ಚಾನ್ಸಸ್ ಬಹಳ ಇರುತ್ತೆ. ಅದರಿಂದ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ
ನಿಮ್ಮದೇ ಆದ ರಿಸರ್ಚನ್ನು ಮಾಡಿ. ನಿಮಗೆ ರಿಸರ್ಚ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಬಹಳಷ್ಟು ದಿನ ಟೈಮ್ ತೊಗೊಂಡೇ ನಂತರ ಇನ್ವೆಸ್ಟ್ ಮಾಡಿ. ಯಾಕಂದರೆ ನೀವು ಗಳಿಸಿರುವಂಥ ಹಣ ಅಷ್ಟೊಂದು ಸುಲಭವಾಗಿ ಬಂದಿರುವಂಥ ಹಣ ಅಲ್ಲ, ಬಹಳ ಕಷ್ಟಪಟ್ಟು ದುಡಿದಂತಹ ಹಣ. ಇದು ಒಳ್ಳೆಯದು. ಏನಪ್ಪ ಅಂತಂದರೆ ನೀವು ದುಡಿದಿರುವಂಥ ಹಣಕ್ಕೆ ಕೆಲಸ ಹಚ್ಚಿ ನೀವು ಇನ್ನೂ ಹಣವನ್ನು ಗಳಿಸೋದು ಒಂದು ಒಳ್ಳೆಯ ವಿಷಯ. ಆದರೆ ನೀವು ಯಾವ ಒಂದು ಚಾನಲನ್ನು ಯೂಸ್ ಮಾಡಿಕೊಂಡು ಸರಿಯಾಗಿ ಇನ್ವೆಸ್ಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಹಳ ರಿಸ್ಕಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಮ ಹಣ ಲಾಸ್ ಆಗುವಂಥ ಚಾನ್ಸಸ್ ಸಹ ಇರುತ್ತೆ. ಆದ್ದರಿಂದ ಸರಿಯಾಗಿ ರಿಸರ್ಚ್ ಮಾಡಿ, ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ ಇರುವಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ. ರಿಸ್ಕನ್ನು ತೊಗೊಳ್ಳಿ, ಹಾಗಂತ ಬಹಳಷ್ಟು ರಿಸ್ಕನ್ನು ತೊಗೊಳ್ಳಿ ಅಂತ ಹೇಳೋದಿಲ್ಲ. ಸ್ವಲ್ಪ ಎಕ್ಸ್ಪೋಜರ್ ರಿಸ್ಕಿ ಇನ್ವೆಸ್ಟ್ಮೆಂಟ್ಗೂ ಸಹ ಕೊಡಿ. ವಿಡಿಯೋನ ತಪ್ಪದೇ ಲೈಕ್ ಮಾಡಿ. ಇದರಿಂದ ಏನಾಗುತ್ತೆ, ಭಾಳಷ್ಟು ಜನರಿಗೆ ನಮ್ಮ ವಿಡಿಯೋ ರೀಚ್ ಆಗುತ್ತೆ. ಸದ್ಯಕ್ಕೆ ನಿಮ್ಮ ಒಂದು ಅಪ್ರಿಷಿಯೇಷನ್ ನನಗೆ ಭಾಳಷ್ಟು ಚೆನ್ನಾಗಿ ಅನಿಸಿದೆ. ನಮ್ಮ ಒಂದು ವಿಡಿಯೋಗೆ ಎವರೇಜ್ ಆಗಿ 50 ಹತ್ತಿರ ವ್ಯೂಸ್ ಅಂತೂ ಹೋಗ್ತಾ ಇದ್ದೇವೆ ಅನ್ನೋದನ್ನು ನೀವು ಸಹ ಅಬ್ಸರ್ವ್ ಮಾಡಿ. ಹಾಗಾದರೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.